ಕನ್ನಡ ಚಿತ್ರರಂಗದಲ್ಲಿ 3 ತಲೆಮಾರುಗಳ ನಟರ ಜೊತೆ ನಟಿಸಿ 6 ದಶಕಗಳ ಕಾಲ ಚಿತ್ರರಂಗ ಸೇವೆ ಸಲ್ಲಿಸಿದ ನಟಿ ಲೀಲಾವತಿಯವರು. ಇವರು ಹುಟ್ಟಿದ್ದು 24 ಡಿಸೆಂಬರ್ 1937. ಚಿಕ್ಕ ವಯಸ್ಸಿನಲ್ಲೇ ನಾಟಕ ಹಾಗೂ ರಂಗಭೂಮಿಯಲ್ಲಿ ಆಸಕ್ತಿ ಹೊಂದಿದ್ದ ಲೀಲಾವತಿಯವರು ತಮ್ಮ ವೃತ್ತಿ ಜೀವನವನ್ನು ಮೈಸೂರಿನ ವೃತ್ತಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡು ಪ್ರಾರಂಭಿಸಿದರು. ಮಹಾಲಿಂಗ್ ಭಾಗವತಾರ ನಾಟಕ ಸಂಸ್ಥೆ ಹಾಗೂ ಸುಬ್ಬಯ್ಯ ನಾಯ್ಡು ನಾಟಕ ಸಂಸ್ಥೆಯನ್ನು ಸೇರಿಕೊಂಡು ಹಲವು ಪ್ರಸಿದ್ಧ ನಾಟಕಗಳಲ್ಲಿ ಪಾತ್ರ ನಿರ್ವಹಿಸಿದರು. ನಂತರ ಶಂಕರ್ ಸಿಂಗ್ ಅವರ 1949ರಲ್ಲಿ ತೆರೆಕಂಡ ನಾಗಕನ್ನಿಕಾ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದರು. ಹೀಗೆ ಹಲವಾರು ಚಿತ್ರಗಳಲ್ಲಿ ಚಿಕ್ಕ ಪಾತ್ರಗಳನ್ನು ಅಭಿನಯಿಸಿ ಮಾಂಗಲ್ಯ ಯೋಗ ಚಿತ್ರದಿಂದ ನಾಯಕಿಯಾದರು. ಹೀಗೆ 1960ರಲ್ಲಿ ತೆರೆಕಂಡ ರಾಣಿ ಹೊನ್ನಮ್ಮ ಚಿತ್ರದಿಂದ ಭಾರಿ ಯಶಸ್ಸನ್ನು ಪಡೆದರು. ಆ ಚಿತ್ರದಲ್ಲಿನ ಇವರ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಜೋಡಿ ಅತಿ ಜನಪ್ರಿಯತೆ ಹಾಗೂ ಮೆಚ್ಚುಗೆಯನ್ನು ಪಡೆದರು. ಸಂತ ತುಕಾರಾಮ್, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಗಾಳಿ ಗೋಪುರ, ಕನ್ಯಾರತ್ನ ಹಾಗೂ ವೀರಕೇಸರಿ ಚಿತ್ರಗಳಲ್ಲಿ ನಾಯಕಿಯಾಗಿ ಮಿಂಚಿದರು. ಆ ಕಾಲದ ಕೆಲವು ಚಿತ್ರಗಳಲ್ಲಿ ನಾಯಕ ನಟರಿಗಿಂತ ಹೆಚ್ಚಿನ ಸಂಭಾವನೆ ಪಡೆಯುವ ನಾಯಕಿಯಾಗಿ ಗುರುತಿಸಿಕೊಂಡರು. 70ರ ದಶಕದ ಬಳಿಕ ಲೀಲಾವತಿಯವರು ಪೋಷಕ ಪಾತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಇವರು ಪಂಡರಿಬಾಯಿಯವರ ನಂತರ ನಾಯಕನ ತಾಯಿಯ ಪಾತ್ರಗಳಿಗೆ ಹೆಸರುವಾಸಿಯಾದರು. ಇದೇನ್ರಿ ಹೀಗೆ ಬಿಡಿಸೋದು? ಇಂಪಾಸಿಬಲ್. ನಿಮ್ಗೇನ್ ಹೆದರಿಕೆನೆ ಹೆಣ್ಣೋಡಕ್ಕೆ? ನೆವರ್ ನಾನು ಯಾವತ್ತೂ ಹೆಣ್ಣೋಡೋದಕ್ಕೆ ಹೆದರ್ಕೊಳ್ಳೋದಿಲ್ಲ. ಆದ್ರೆ ನೀವು ಜೊತೆಲಿದ್ರೆ ನನಗೆ ಭಯ ಇರಲ್ಲ. ರೀ ಮಿಸ್ಟರ್ ರಾಜು 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 ಅಪ್ಪ ಏನೋ ನಮ್ ಜೊತೆ ಇರೋಕೆ ಉದಾರವಾಗಿ ಅವಕಾಶ ಮಾಡ್ಕೊಟ್ರೆ ಆಗ್ಲೇ ತೆಗೆದ್ಬಿಟ್ರಲ್ಲ ವರ್ಷನ. ಅಪ್ಪ